ರನ್ಯಾ ರಾವ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ರನ್ಯಾ ರಾವ್ ನಿವಾಸಕ್ಕೆ ಸಿಬಿಐ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ನಿವಾಸಕ್ಕೆ ಆಗಮಿಸಿದಂತಹ ಸಿಬಿಐ 1 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದೆ ಸಿಬಿಐ ಟೀಮ್. ರನ್ಯಾ ರಾವ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು. ಈಗಾಗಲೇ 4 ತನಿಖಾ ಸಂಸ್ಥೆಗಳನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ. ಸದ್ಯಕ್ಕೆ ಈಗ ಸಿಬಿಐ ರನ್ಯಾ ರಾವ್ ಅವರ ಮನೆಗೆ ಎಂಟ್ರಿ ಕೊಟ್ಟಿರುವಂತದ್ದು. ಸತತ 1 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ದಾರೆ ಸಿಬಿಐ ಅಧಿಕಾರಿಗಳು. ಸಂಜೆ 4ರಿಂದ 5 ಗಂಟೆ ವೇಳೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಲವು ದಾಖಲೆಗಳನ್ನ ವಶಕ್ಕೆ ಪಡೆದಿರೋ ಸಿಬಿಐ ರನ್ಯಾ ರಾವ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಈಗ ಈ ಕೇಸ್ ಕೋರ್ಟ್ನಲ್ಲಿ ಇರುವಂತದ್ದು. ಹಾಗಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬೇಲ್ ಆಗತ್ತಾ, ಅಥವಾ ಮತ್ತೆ ಜೈಲಿಗೆ ಹೋಗ್ತಾರಾ, ಅಥವಾ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರಾ ಅನ್ನುವಂಥದ್ದು ಈಗ ನ್ಯಾಯಾಲಯದ ತೀರ್ಪಿನಿಂದ ಹೊರಬರಬೇಕು. ಸದ್ಯಕ್ಕಂತೂ ಸಿಬಿಐ ಈಗ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಸಿಬಿಐ ಅಧಿಕಾರಿಗಳು ರನ್ಯಾ ರಾವ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲಿಸ್ತಾ ಇದ್ದಾರೆ. ಈ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ಪ್ರಮುಖ ದಾಖಲೆಗಳನ್ನೇನಾದರೂ ವಶಪಡಿಸಿಕೊಂಡಿದ್ದಾರಾ? ಚೈತ್ರ, ಪ್ರಮುಖವಾಗಿ ಅಂದ್ರೆ ಈ ಡಿಆರ್ಐ ಅಧಿಕಾರಿಗಳು ಈಗಾಗಲೇ ಈ ಪ್ರಕರಣದ ಒಂದು ತನಿಖೆಯನ್ನ ವಹಿಸಿಕೊಂಡಿರುವಂತದ್ದು. ಮತ್ತೆ ಅವರು ಕೂಡ ಮೊನ್ನೆ ರೈಡ್ ಮಾಡಿ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಅವರು ಕಲೆಕ್ಟ್ ಮಾಡಿದ್ರು. ಇದ್ರ ಬೆನ್ನಲ್ಲೇ ನಿನ್ನೆ 4 ಗಂಟೆಯ ಸುಮಾರಿಗೆ ಸಿಬಿಐ ಅಧಿಕಾರಿಗಳು ಕೂಡ ಇವರ ಫ್ಲಾಟ್ ಅಂದ್ರೆ ಲ್ಯಾವೆಲಿ ರಸ್ತೆಯಲ್ಲಿರುವಂತಹ 3ನೇ ಮಹಡಿಯ ಒಂದು ಪ್ರೈವೇಟ್ ಒಂದು ಪ್ಲಾಟ್ ಏನಿದೆ, ಆ ಪ್ಲಾಟ್ ಅಲ್ಲಿ ರನ್ಯಾ ರಾವ್ಗೆ ಸಂಬಂಧಪಟ್ಟದ್ದು. ಇದರಲ್ಲಿ ಇಲ್ಲಿ ರನ್ಯಾ ರಾವ್ ಆಗಿರ್ಬೋದು, ಅವರ ದಂಪತಿ ಇಲ್ಲಿ ವಾಸವಾಗಿದ್ದಂಥದ್ದು. ಇಲ್ಲಿ ಕೆಲ ದಾಖಲೆಗಳನ್ನ ಅವರು ಸಂಗ್ರಹ ಮಾಡಿಕೊಂಡು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಇಲ್ಲಿ ಫ್ಲಾಟ್ ಅಲ್ಲಿ ಕೆಳಗಡೆ ಯಾರು ವಾಸಿರ್ತಾರೆ ಆ ನಿವಾಸಿಗಳನ್ನ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಈಗ ಇವರ ಆಕ್ಟಿವಿಟೀಸ್ ಆಗಿರ್ಬೋದು, ಇವ್ರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಥಳೀಯ ನಿವಾಸಿಗಳಿಂದ ಕೂಡ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಈ ಪ್ರಕರಣದಲ್ಲಿ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಅವರನ್ನ ಬಂಧನ ಮಾಡಿ ಈಗಾಗಲೇ ಜೆಸಿ ಕೊಟ್ಟಿದ್ದಾರೆ. ಈಗ ಪ್ರೊಸೀಜರ್ ಏನಂದ್ರೆ ಜಾಮೀನು ಅರ್ಜಿ ವಿಚಾರಣೆಯ ಪ್ರೊಸೀಜರ್ ಕೂಡ ಈಗ ಕೋರ್ಟ್ ಅಲ್ಲಿ ನಡೀತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಈಗ ರನ್ಯಾ ರಾವ್ಗೆ ಮತ್ತೆ ಸಿಬಿಐ ಈಗ ಒಂದು ಶಾಕ್ ಕೊಟ್ಟಿರುವಂತದ್ದು. ಈಗ ಅದು ಪ್ರಕರಣದಲ್ಲಿ ಈಗಾಗಲೇ ಇನ್ವಾಲ್ವ್ಮೆಂಟ್ ಅಂದ್ರೆ ಡಿಆರ್ಐ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡು ಈಗ ಅವರು ಕೂಡ ಪ್ರತ್ಯೇಕವಾಗಿ ತನಿಖೆಯನ್ನ ಪ್ರಾರಂಭ ಮಾಡಿರುವಂತದ್ದು. ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳು ಇವರ ಮನೆಯಲ್ಲಿ ಪರಿಶೀಲನೆ ಮಾಡಿ ಕೆಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಅದರ ಮುಂದುವರೆದ ಭಾಗವಾಗಿ ಈಗ ರನ್ಯಾ ರಾವ್ನ ಬಾಡಿ ವಾರೆಂಟ್ ಮೇಲೆ ಅವ್ರ ಕಸ್ಟಡಿಗೆ ಪಡ್ಕೊಳ್ತಾರಾ ಏನನ್ನೋದು ಕೂಡ ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ ರನ್ಯಾ ರಾವ್ಗೆ ಸಹ ಆಗಿರ್ಬೋದು ಅಥವಾ ಅವರ ಒಂದು ಫ್ರೆಂಡ್ ಏನಿದ್ದಾರೆ ಆ ಫ್ರೆಂಡ್ ಇಬ್ರು ಕೂಡ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಕೇವಲ ಗೋಲ್ಡ್ ಸ್ಮಗ್ಲಿಂಗ್ ಅಷ್ಟೇ ಅಲ್ಲದೆ ಹವಾಲಾ ರೂಪದಲ್ಲೂ ಕೂಡ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರುವಂತಹ ಒಂದು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಅಷ್ಟೇ ಕೇವಲ ರನ್ಯಾ ರಾವ್ಗೆ ಸಾಕಷ್ಟು ಒಂದು ಕನೆಕ್ಟ್ ಇರುವಂತದ್ದು, ಪೊಲಿಟಿಕಲ್ ಆಗಿರ್ಬೋದು ಮತ್ತೆ ಉದ್ಯಮಿಗಳಾಗಿರ್ಬೋದು, ಫಾರಿನ್ ಅಲ್ಲಿ ಇರುವಂತಹ ಒಂದು ಸ್ಮಗ್ಲರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕಾಂಟ್ಯಾಕ್ಟ್ ಜಾಸ್ತಿ ಇದೆ. ಮತ್ತೆ 3-4 ಮೊಬೈಲ್ ಗಳನ್ನ ಬಳಕೆ ಮಾಡ್ತಾ ಇರುವಂತದ್ದು. ಮತ್ತೆ ಕೇವಲ ರೀಸೆಂಟ್ಲಿ ಅವರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಕ್ಕಾಗೋದಿಲ್ಲ, ಇದು ಇಷ್ಟು ದಿನಗಳಿಂದ ಮಾಡ್ತಾ ಇದ್ರು. ಜೊತೆ ಗ್ಯಾಂಗ್ ಅಲ್ಲಿ ಸಿಂಡಿಕೇಟ್ ಅಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಕಲೆ ಹಾಕೊಂಡಿದ್ದಲ್ಲಿ ಡಿಆರ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದ್ರೆ ಅಸ್ಪಷ್ಟವಾದಂತಹ ವಿಚಾರಣಾ ಸಂದರ್ಭದಲ್ಲಿ ಅಂದ್ರೆ 3 ದಿನಗಳ ಕಸ್ಟಡಿಯಲ್ಲಿ ಕೇವಲ ಅಸ್ಪಷ್ಟವಾಗಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಈಗ ಸಿಬಿಐ ಅಧಿಕಾರಿಗಳು ಮತ್ತೆ ಈ ಕೇಸಲ್ಲಿ ಎಂಟ್ರಿ ಕೊಟ್ಟಿರುವಂತದ್ದು. ಈಗ ಮತ್ತೆ ರನ್ಯಾ ರಾವ್ಗೆ ಸಾಕಷ್ಟು ಒಂದು ಸಂಕಷ್ಟ ಎದುರಾಗಿರುತ್ತೆ ಅಂತ ಹೇಳ್ಬೋದು. ಚೈತ್ರ, ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈ ಗ್ರಾಮಕ್ಕೆ ಹೋಗ್ಬೇಕಂದ್ರೆ ಮುಖ್ಯ ರಸ್ತೆಯಿಂದ ಕಾಡಿನೊಳಗೆ 22 ಕಿಲೋಮೀಟರ್ ನಡಿಬೇಕು. ಊರಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ, ಆಂಬ್ಯುಲೆನ್ಸ್ ಬರಲ್ಲ, ಊರಿನ ಹುಡುಗರಿಗೆ ಮದುವೆಗೆ ಯಾರೂ ಹೆಣ್ಕೊಡಲ್ಲ. 4 ವರ್ಷಗಳು ಕಳೆದ್ರೂ ಗ್ರಾಮಸ್ಥರ ಸ್ಥಳಾಂತರ ಇಲ್ಲ. ಚಾಮರಾಜನಗರ ಜಿಲ್ಲೆಯ ಚಂಗಡಿ ಅನ್ನೋ ಊರಿನ ಜನರ ಗೋಳನ್ನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ ನೋಡಿ. ನಿಮ್ಮ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ
ಚಂಗಡಿ ಅನ್ನುವಂಥ ಒಂದು ಪುಟ್ಟ ಗ್ರಾಮಕ್ಕೆ ಬಂದಿದ್ದೀನಿ. ಈ ಗ್ರಾಮ ಇರುವಂತಹದ್ದು ಬೆಟ್ಟದ ಮೇಲ್ಭಾಗದಲ್ಲಿ. ಸುಮಾರು 22 ಕಿಲೋಮೀಟರ್ ಆಗುತ್ತೆ ಈ ಒಂದು ಗ್ರಾಮಕ್ಕೆ ಬರಬೇಕು ಅಂದರೆ. ಬೆಟ್ಟವನ್ನು ಸುತ್ತಾಕೊಂಡು ಈ ಒಂದು ಗ್ರಾಮಕ್ಕೆ ಬರಬೇಕಾಗಿದೆ. ಸುಮಾರು 250 ಫ್ಯಾಮ್ಲಿಗಳಿದ್ದಾವೆ. 236 ಫ್ಯಾಮ್ಲಿಯವರು ಇಲ್ಲಿಂದ ನಮಗೆ ಬೇರೆ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಆದರೂ ಕೂಡ ಅಷ್ಟು ಇವರಿಗೆ ಪುನರ್ವಸತಿಯನ್ನು ಕಲ್ಪಿಸುವಲ್ಲಿ ಎಲ್ಲೋ ಒಂದು ರೀತಿ ಸರ್ಕಾರ ಎಡುತ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಅಷ್ಟಿನ ಗ್ರಾಮದ ಜನರ ಹೇಳ್ತಾ ಇರುವಂಥದ್ದು. ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಇವರು ಪ್ರತಿನಿತ್ಯ ಅನ್ನೋಂಥದ್ರ ಬಗ್ಗೆ ಮಾತನಾಡಲು ಚಂಗಡಿ ಗ್ರಾಮದ ಗ್ರಾಮಸ್ಥರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಒಬ್ಬೊಬ್ಬರನ್ನಾಗೆ ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ಏನೆಲ್ಲ ಸಮಸ್ಯೆಗಳಿಲ್ಲಿ ಈ ಒಂದು ಗ್ರಾಮದಲ್ಲಿ ಎದುರಿಸ್ತಿದ್ದೀರಾ ನೀವು? ಅದು ಕೂಡ ಅಷ್ಟೇ ಬೆಟ್ಟದ ಮೇಲ್ಭಾಗದಲ್ಲಿ ಇದ್ದೀರಾ ನೀವು. ಏನೂ ಕೂಡ ಅಷ್ಟೇ ಸೌಲಭ್ಯಗಳಿಲ್ಲ, ಒಂದು ರಸ್ತೆ ಇಲ್ಲ, ಬೇರೆ ರೀತಿಯ ಫೆಸಿಲಿಟೀಸ್ ಇಲ್ಲ. ನಿಮಗೆ ಹೆಂಗೆ ಬದುಕ್ತಿದ್ದೀರಾ ನೀವೆಲ್ಲ ಅಂತ? ಏನಿಲ್ಲ ಸರ್, ಇದೇ ಪರಿಸ್ಥಿತಿ. ಹುಷಾರಿಲ್ಲ ಅಂದರೆ ಎತ್ಕೊಂಡು ಹೋಗ್ಬೇಕು. ಹುಷಾರಿಲ್ಲ ಅಂದರೆ ಯಾವುದು ಗಾಡಿ ಬರಲ್ಲ. 108 ಫೋನ್ ಮಾಡೋರು ಬರೋದಿಲ್ಲ. ಒಡಕೆಳದ ಹತ್ರ ತಗೊಬನ್ನಿ ಅಂತ ಹೇಳ್ತಾರೆ. ಅದರಿಂದ ಎಲ್ಲ ಸಮಸ್ಯೆಯಾಗಿ 7 ವರ್ಷದಿಂದ ಹೋರಾಟ ಇದ್ರ ಬಗ್ಗೆ. ಈಗ ನಾವು ಮೇಯ್ನ್ ರೋಡಿಂದ ಈ ಬೆಟ್ಟದ ಮೇಲ್ಭಾಗಕ್ಕೆ ಬರೋಕ್ಕೆ ಆಲ್ಮೋಸ್ಟ್ 1.5 ಇಂದ 2 ಗಂಟೆ ಟೈಮ್ ತೊಗೊಂಡ್ವಿ, ಆಯಿತಾ? ದಾರಿಯುದ್ದಕ್ಕೂ ಕೂಡ ಅಷ್ಟೇ ನಾವು ನೋಡ್ತಾ ಇದ್ರೆ ಆನೆಯ ಲದ್ದಿ ಕಾಣುತ್ತೆ ನಮಗೆ. ಸೊ ನೀವು ಹೆಂಗೆ ಓಡಾಡ್ತೀರಿ ರೋಡ್ಗಳಲ್ಲಿ ಅಂತ? ಅದೇ ಸರ್, ಭಯದಲ್ಲಿ ನೋಡ್ಕೊಂಡು ತಿರ್ಗಾಡ್ತೀವಿ. ನೋಡ್ಕೊಂಡು ಆನೆ ಇದ್ರೆ ಗಾಡಿ ಬಿಸಾಕ್ಬಿಟ್ಟು ಹೋಯ್ತೀವಿ ಬೇರೆ ಕಡೆ, ಕಾಡೆಲ್ಲ ಹಂಸಿಕೊಂಡು ಬರಬೇಕು. ಅದಂಗೂ ಆಗಿ ನೋಡಿ, ನೆನ್ನೆ ಒಂದು ಗಾಡಿನ ಬಿಟ್ಟಿಲ್ಲಿ ರೋಡಲ್ಲಿ ಆ ಥರ ಆಗಿದೆ. ಆನೆನಾ ಅಟ್ಯಾಕ್ ಮಾಡಿದ್ಯಾ? ಅಟ್ಯಾಕ್ ಮಾಡಿದ್ದೆ. ಏನಾಯಿತು? ಅದು ಫಾರೆಸ್ಟ್ನವರೆಲ್ಲ ಬಂದು ಏನೇನೋ ಬರ್ಕೊಂಡು ಹೋಗಿದ್ದಾರೆ ಸರ್. ಈಗ ಎಷ್ಟು ಕುಟುಂಬಗಳಿದೆ ಈ ಒಂದು ನಿಮ್ಮ ಚಂಗಡಿ ಗ್ರಾಮದಲ್ಲಿ? 250 ಕುಟುಂಬ ಇದೆ ಸರ್. 250 ಕುಟುಂಬ ಇದೆ. ಏನಾದರೂ ಅನಾರೋಗ್ಯದ ಸಮಸ್ಯೆ, ಆರೋಗ್ಯದ ಮೇಲೆ ಏನಾದರೂ ಎಫೆಕ್ಟ್ ಬಿದ್ದಾಗ ಏನು ಮಾಡ್ತೀರಾ ಅಂತ? ಏನು ಮಾಡೋದು ಸರ್, ಸಾಯ್ಬೇಕಾದ್ರೆ ನಾವು ಇನ್ನೇನು ಸರ್ ಮಾಡೋದು? ನಮ್ಮನ್ನು ಕರ್ಕೊಂಡು ಹೋಗೋರು ಯಾರು ಇಲ್ವಲ್ಲ. ಬಸ್ ಇಲ್ಲ, ಒಂದು ಕಾರ್ ಇಲ್ಲ, ಏನಿಲ್ಲ, ಒಂದು ಬೈಕ್ ಇಲ್ಲ, ಯಾರು ಏನಿಲ್ಲ. ನಮಗೆ ನೋಡಿ ಮಂಡಿ ನೋವು, 2 ಮಂಡಿ ನೋವು ಸಹ ಕರ್ಕೊಂಡು ಹೋಗೋರು ದಿಕ್ಕಿಲ್ಲ ನಮಗೆ. ಆ ರೀತಿ ಇರ್ತಿಲ್ಲ. ಬಸ್ ಇಲ್ಲ, ಏನಾಗಿದ್ರೆ ಬಸ್ಸಲ್ಲಿ ಹೋಗು, ಹಾಸ್ಪಿಟ್ಲ್ಗೆ ಹೋಗಿ ತೋರ್ಕೊಂಡು ಬಂದ್ಬಿಡ್ಬೋದು. ಅದು ಇಲ್ವಲ್ರ ನಮಗೆ. ನಮ್ಮ ಮನೆ ಬರೋ ಏನು ಮಾಡ್ತೀವಿ? ಆಗೆಲ್ಲ ಈಗ ಭಾಳ ಕಷ್ಟ ಸರ್ ನಮಗೆ. ಭಾಳ ಹಿಂಸೆ ಮೇಲೆ ಭಾಳ ಆಟ ಮಾಡ್ತಾವೆ ಇಲ್ಲಿ. ಏನು ಸರ್ ಮಾಡೋದು ನಾವು? ನಮ್ಮ ಮನೆ ಬರ ಆ ದೇವ್ರಿಗೆ ಗೊತ್ತು ನಮಗೆ. ನಮ್ಮ ಮನೆ ಬರ ದೇವ್ರಿಗೆ ಗೊತ್ತು. ಸಂಜೆ ಆದರೆ ಸಾಕು ಆನೆಗಳ ಕಾಟ ಅಂತೆ. ನಿಮ್ಮ ಮನೆ ಪಕ್ಕದಲ್ಲೇ ಬರುತ್ತಂತೆ, ಮನೆ ಮುಂಭಾಗದಲ್ಲಿ ಬರುತ್ತಂತೆ. ಭಯ ಅನ್ಸಲ್ವಾ ನಿಮಗೆ ಅಂತ? ಭಯ ಅಂದ್ರೆ ನಾವು ಎಲ್ಲಿಗೆ ಹೋಗುವ ಸ್ವಾಮಿ? ಈ ಎಲ್ಲ ವಯಸ್ಸು ಮಕ್ಕಳು ಇಸ್ಕೋಲ್ಗೆ ಹೆಡ್ತಿ ಮಕ್ಳು ಕರ್ಕೊಂಡು ಬೇರೆ ಕಡೆ ಎಲ್ಲ ಹೊಂಟೋದ್ರು. ನಮ್ಮಂತೇವ್ರನ್ನ ನೋಡಿ ಇಲ್ಲಿ ಬಿಟ್ಟವ್ರೆ. ಯಾವ್ದಾರ ಗಾಡಿ ಗೀಡಿ ಬಾ ಅಂದ್ರೆ ನೋಡಿ, ಪುಣಾತ್ವರು ಕಷ್ಟ ಬಂದರೆ ಕರ್ಕೊಂಡು ಹೋಯ್ತಾರೆ. ಜಾಸ್ತಿ ಕರ್ಕೊಬಂದು ಬಿಡ್ತಾರೆ. ಇವ್ರೇನಾರ ಬೇರೆ ಕಡೆ ಹೋಗ್ಬಿಟ್ರೆ ನಮಗೆ ಶಿವ ಅನ್ಬೇಕದ್ದು. ಈಗ ಏನಾದರೂ ಎಮರ್ಜೆನ್ಸಿ ಬೇಕಿತ್ತು, ಟ್ಯಾಬ್ಲೆಟ್ಸ್ ಗಿಬ್ಲೆಟ್ಸ್ ಅಂದ್ರೆ ಬೇಕಂತಂದ್ರೆ ಬೇಕಾದ್ರೆ ನೋಡಿ ಇಂತೇವ್ರನ್ನ ಹೋಗೋರು ಇದ್ರೆ ಇವರೆಲ್ಲಾರ ಹೋಗ್ಬಿಟ್ರೆ ಇಲ್ಲ. ನಾವು ಸಿಟಿಗೆ ಹೋದಾಗ ಇಲ್ಲ, ಅನ್ನೋರ್ಗೂ ಟಂಪ ಬರೋ ಗಂಟ ಬಿದ್ದಿರ್ಬೇಕು. ಟಂಪ ಬಂದಾಗ ಕರ್ಕೊ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಮನೆಗೆ ಬಂದು ಸೇರ್ಬೇಕು. 4 ಗಂಟೆ ಗಟ್ಟ ಇದ್ರೆ. ಎಷ್ಟು ಯಜಮಾನ್ರಿ ನಿಮ್ಗೆ ವಯಸ್ಸು? ನನಗೆ 80 ಆಗಿದೆ. 80 ಆಗಿದೆ. ಏನು ಅನ್ಸುತ್ತೆ? 80 ವರ್ಷ ನೀವು ಏನು ಅನ್ಸುತ್ತೆ ನಿಮಗೆ? ಇನ್ನೇನು ಅನ್ನಿಸ್ತದೆ ಸರ್, ಇನ್ನು ಹುಟ್ಟಿದವರು ಬಿಟ್ಟೋಗೋಗಿಲ್ಲ. ಹೋದ್ರೆ ಮನೆ ಮಠ ಎಲ್ಲ ಕ್ಲೋಸ್ ಆಯ್ತದೆ. ಈ ಆನೆಗಳು ಬೇಕಾದ್ರೆ ಯಾರಿಲ್ಲ ಅಂದ್ರೆ ಮನೆಗೆ ಬೇಕಾದ್ರೆ ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ಹೋಯ್ತವೆ. ಅದಕ್ಕೆ ಆನೆ ಅವೆಲ್ಲ ಬೆದರಿಸ್ಬೇಕು. ಪಟಾಕಿ ಏನೋ ಗಾರ್ಡ ವಜ್ರಗಳು ಒಂದು ಸಾರಿ ಕೊಡ್ತಾರೆ, ಒಂದು ಸಾರಿ ಕೊಡಲ್ಲ. ಡುಬ್ಬು ಅಂತ ಹೊಡೆದ್ರೆ ಅಷ್ಟು ದೂರ ಹೋಯ್ತವೆ, ತಿರ್ಯಾಕೊಂಡು ಬರ್ತವೆ. ಆ ರೀತಿ ಪರಿಸ್ಥಿತಿ ಇಲ್ಲವೆ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್? ಸರ್ ನಾವಿಲ್ಲಿ ಸುಮಾರು ನಮಗೆ 3-4 ತಲೆ ಆಗಿದೆ ಸರ್. ಅದು ನಮಗೆ ಎಷ್ಟು ವರ್ಷದಿಂದ ಅವ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಹುಟ್ದಾಗಿಂದ ಇಲ್ಲೇ ಇದ್ದೀರಿ ನೀವು? ಹುಟ್ದಾಗಿಂದ ಇಲ್ಲವೇ ಸರ್. ಅಲ್ಲ, ನಿಮ್ಗೆ ಅನಿಸ್ಲಿಲ್ವಾ ನಾನು ಬೇರೆ ಹೋಗೋಣಪ್ಪ, ಎಲ್ಲಾದ್ರೂ ಬಾಡಿಗೆ ಗಿಡಿ ಮನೆ ಮಾಡ್ಕೊಳ್ಳೋಣ, ಕೂಲಿ ನಾನೇ ಮಾಡೋಣ ಅಂತ ಅನಿಸ್ಲಿಲ್ವಾ ನಿಮ್ಗೆ ಯಾವತ್ತೂ? ಸರ್ ಹೋಗ್ಬೇಕಂತಂದ್ರೆ ಎಲ್ಲಿ ಸರ್, ಹಿಂಗೆ ನಾವು ಹಿಂಗೆ ಮನೆ ತವ ಇಲ್ಲೇ ಊರು ಬಿಟ್ಬಿಟ್ಟು ಹೆಂಗೆ ಹೋಗೋದು? ಇಲ್ಲಿರು ಅಂತಂದರೆ ತೊಂದರೆ, ಭಾಳ ಕಷ್ಟ. ಇಲ್ಲೆಲ್ಲ ಹೋಗಿ ಬರೋಕ್ಕೆ ತೊಂದರೆ. ಆನೆ ಮನೆ ತಕ್ಕೆ ಬರ್ತವೆ. ಇಲ್ಲಿ ನಮಗೆಲ್ಲ ಊರು ವರ್ಗಾವಣೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ಒಂದು 7-8 ವರ್ಷದಿಂದ ಅದು ಇಲ್ಲ, ಅದು ಏನು ಮಾಡ್ಕೊಡ್ತಾ ಇಲ್ಲ. ನಮ್ಗೆ ಭಾಳ ಕಷ್ಟ ಸರ್ ಇಲ್ಲಿ ಹೋಗಿ ಬರೋಕ್ಕೆ. ಫಾರೆಸ್ಟ್ ಆಫೀಸರ್ಸ್ ಸರ್ಕಾರಕ್ಕೆ ಕೇಳಿದಾರಂತಲ್ಲ, ಇವ್ರು ಬೇರೆ ಕಡೆ ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡಬೇಕು, ಜಾಗ ಎಲ್ಲ ನೋಡಿದಾರಂತಲ್ಲ ನಿಮ್ಗೆ ಆಲ್ರೆಡಿ? ಈಗ ನೋಡವ್ರೆ ಸರ್, ಅದಿನ್ನೂ ಏನು ನಮಗೆ ಕೊಟ್ಟಿಲ್ಲ. ನಮಗೆ ಇಲ್ಲೇ ಭಾಳ ತೊಂದರೆ ಸರ್ ಇಲ್ಲಿ. ಈಗ ಯಜಮಾನ್ರೆ, ಜೀವನಕ್ಕೆ ಏನು ಮಾಡ್ಕೊಂತಿದ್ದೀರಾ ನೀವೆಲ್ಲ? ಮತ್ತೆ ಏನಿಲ್ಲ ಸರ್, ಅದೇ ಅವರು ಸ್ಟೋರಿಂದ ಸ್ವಲ್ಪ ಅಕ್ಕಿ ಕೊಡ್ತಾರೆ. ಅದಿರೋ ಎಲ್ಲರಿಗೂ ಕಾರ್ಡ್ಗಳೆಲ್ಲ ಇದೆಯಾ? BPL ಕಾರ್ಡ್ಗಳಿದೆ, ಎಲ್ಲರಿಗೂ ಕಾರ್ಡ್ ಇದೆ. ಕಾರ್ಡ್ಗೆ ಅದು 3 kg ಅಕ್ಕಿ ಕೊಡ್ತಾರೆ ಒಬ್ಬರಿಗೆ. ಹಾಂ, ಆ 3 kg ಅಕ್ಕಿ ಬರ್ತದೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಕ್ಕಿ ತಗೊಂಡ್ಬರಕ್ಕೆ ಎಲ್ಗೋಬೇಕು ನೀವು? ಇಲ್ಲಿಗೆ ಬರ್ತಾನೆ ಗಾಡಿ. ಇಲ್ಲಿ ಗಾಡಿ ಬರ್ತಾನೆ. 3 ತಿಂಗಳು 4 ತಿಂಗಳು 3 ತಿಂಗಳು 4 ತಿಂಗಳು ಒಂದ್ಸತಿ ಬರ್ತಾನೆ. ಈಸ್ ಮಾಡಿಕೊಂಡ್ರೆ ಪುನಃ ಅವನ್ನ ಕೇಳುವಂಗಿಲ್ಲ. ಅವ್ನು ಬಂದಾಗ ಕೊಟ್ಟಾಗ ಈಸ್ಕೋಬೇಕು.
ಅದು ಬಿಟ್ಟರೆ ಇನ್ನೇನು ಹೊರಗಡೆಗೆ ನಿಮಗೆಲ್ಲ ರೇಷನ್ ಕಾರ್ಡ್ಗಳೆಲ್ಲ ಇದೆಯಲ್ಲ, ಕಾರ್ಡ್ಗಳು ಎಲ್ಲರಿಗೂ ಇದೆ ಸರ್ ಇಲ್ಲಿ. ಸರ್ಕಾರದಿಂದ ಸೌಲತ್ತುಗಳೆಲ್ಲ ಇದೆಯಾ ನಿಮಗೆ? ಏನು ಸೌಲಭ್ಯ ಅದೊಂದು ಕಾರ್ಡ್ ಒಂದಿದೆ ಸರ್, ಇನ್ನೇನು ಸೌಲಭ್ಯ ಕೊಡ್ತಾರೆ ಅವರು. ಹಾಂ, ಪಿಂಚಣಿ ಮಾತ್ರ OAP ಹಣ ಬರ್ತದೆ. ಅವೆರಡು ಬಿಟ್ಟರೆ ಇನ್ನೇನು ವರ್ಗಾವಣೆಯಿಂದ ಯಾವುದೂ ಇಲ್ಲ ಸರ್ ಇಲ್ಲಿ. ನಿಮ್ಗೆ ಆರೋಗ್ಯದ ಸಮಸ್ಯೆ ಏನಾದರೂ? ನಮ್ಗೆ ಏನು ಸ್ವಾಮಿ ಹುಷಾರೇ ಇಲ್ಲ. ಹುಷಾರಿಲ್ಲ. ಕಣ್ಣು ಆಪ್ರೇಷನ್ ಮಾಡಿಸ್ಕೊ ಬಂದವಿ, ಅನ್ನ ಕರ್ಕೊಂಡು ಹೋಗ್ರೇ ಇಲ್ಲ. ಕಣ್ಣು ಆಪರೇಷನ್ ಮಾಡಿಸಿದ್ರಿ? ಎಲ್ಲಿ ಮಾಡಿಸಿದ್ರಿ ಕಣ್ಣು ಆಪರೇಷನ್? ಬೆಂಗಳೂರಲ್ಲಿ. ಬೆಂಗಳೂರು ಹೆಂಗೆ ಹೋದ್ರಿ ಮತ್ತೆ? ಯಾರು ಕರ್ಕೊಂಡು ಹೋದ್ರು? ಕರ್ಕೊಂಡೋರು. ಅದೇ ಕದಳಿ ಸಿಕ್ಕಿದ್ರಲ್ಲ ಸರ್ ನಿಮಗೆ? ಏನು ಅನಿಸುತ್ತೆ ನಿಮಗೆ ಈ ಜೀವನ ಇದನ್ನೆಲ್ಲ ನೋಡ್ತಿದ್ರೆ? ಅದೇ ನೋಡಿ ಸ್ವಾಮಿ, ನಿಮ್ಮ ದಯವಿಟ್ಟು ಹೇಳಿ ಮಾಡಿಕೊಡಿ ಸ್ವಾಮಿ ನಮಗೆ. ಆನೆ ಇಲ್ಲಿಗೆ ಬರ್ತದೆ. ಈಗ ಪುನರ್ವಸತಿ ನಿಮ್ಗೆ ಆಲ್ರೆಡಿ ಕಲ್ಪಿಸ್ಕೊಡ್ತೀವಿ, ಮನೆ ಕಟ್ಕೊಡ್ತೀವಿ, ನಿಮ್ಗೆ ಜಮೀನು ಕೊಡ್ತೀವಿ ಅಂತ ಈಗ ಆಲ್ರೆಡಿ ಹೇಳಿದ್ದಾರೆ ಸರ್ಕಾರದವರು. ಎಲ್ಲಿ ವ್ಯವಸ್ಥೆ ಮಾಡಿದಾರಂತೆ ಅಂತ? ವಯಸ್ಸಪಳ್ಳಿ ಅನ್ನೂರ್ ಹತ್ರ ನರ್ಸರಿ ಡಿ ಸಮುದ್ರ ಅನ್ನೋ ದೇವಸ್ಥಾನ ಐತಲ್ಲ ಸರ್, ಆ ಕಾಡು ಫುಲ್ಲು. ಅಲ್ಲಿ ಪ್ರೊಸೆಸ್ ಏನಾದರೂ ಆಗಿದೆಯಾ? ಎಲ್ಲ ಸರ್ವೆ ಎಲ್ಲ ಮಾಡಿದ್ದಾರೆ ಸರ್, ಆಲ್ ರೌಂಡ್ ಸರ್ವೆ ಎಲ್ಲ ಮಾಡಿ ಎಲ್ಲ ಹಿಂಗಿಸಿದ್ದಾರೆ ಸರ್. ಮನೆ ಕಟ್ಟಿಗೆ ಜಮೀನು ಎಲ್ಲಾನು ಹಿಂಗಿಸಿದ್ದಾರೆ ಸರ್. ಅಲ್ಲಿ ನಾವು ಹೋಗಿದ್ದೆ ಸರ್ವೆ ಮಾಡುವಾಗ, ಎಲ್ಲರೂ ಮೇಡಮ್ ಎಲ್ಲ ಬಂದಿದ್ರು. ನಾವು ಹೋಗಿದ್ದು ಅವಾಗ ಅಧಿಕಾರಿ ವರ್ಗದವರು, ಸರ್ವೆ ಮಾಡೋರು ಎಲ್ಲರೂ ಬಂದಿದ್ರು, ಡಿಪಾರ್ಟ್ಮೆಂಟ್ ಅವ್ರು ಎಲ್ಲ ಬಂದಿದ್ರು. ಬಟ್ ಸರ್ವೆ ಒಂದಾಗಿದೆ, ಮನೆಗಿನೇ ಪಾಯಾಗಿ ಯಾವುದು ಇನ್ನೂ ಹಾಕಿಲ್ಲ. ಯಾವುದಾಗಿಲ್ಲ, ಜಾಗ ಮತ್ತೆ ತೋರಿಸಿ ಕೆಚ್ಚಲ್ ಹಾಕಿ ರೆಡಿ ಮಾಡಿದ್ರು ಅಷ್ಟೇ. ಎಷ್ಟು ದಿನ ಆಯ್ತಾ ಸ್ಕೆಚ್ ಎಲ್ಲ ಅದಾಗಿ ಇನ್ನೇನು 1 ವರ್ಷ ಮೇಲೆ ಆಯಿತು, ವರ್ಷ ಮೇಲೆ ಆಯಿತು. ಕೇಳಿದ್ರ ಈಗ ಸ್ಕೆಚ್ ಎಲ್ಲ ಆಗಿದೆ, ಸರ್ವೆ ಆಗಿದೆ, ಯಾವಾಗ ಪ್ರೊಸೆಸ್ ಆಗುತ್ತೆ, ಮನೆ ಯಾವಾಗ ಕಟ್ಕೊಡ್ತೀರಾ, ನಮ್ಮನ್ನ ಯಾವಾಗ ಇಲ್ಲಿಂದ ಅಟ್ಲೀಸ್ಟ್ ಧೈರ್ಯವಾಗಿ ಬದುಕುವಂಗೆ ಯಾವಾಗ ವ್ಯವಸ್ಥೆ ಮಾಡ್ಕೊಡ್ತೀರಾ ಅಂತ ಕೇಳಿದಿರಾ? ಕೇಳೋದಕ್ಕೆ ಮೇಡಮ್ ಅಂದರೆ ಎಲ್ಲ ರೆಡಿ ಆಗಿದ್ದಪ್ಪ, ನಮ್ಮ ಕೈಯಿಂದ ಎಲ್ಲ ಮಾಡೋದೆಲ್ಲ ಮಾಡಿದ್ದೀವಿ, ದುಡ್ಡು ಬಿಡುಗಡೆ ಆದರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಅಮ್ಮ, ಇಷ್ಟು ವರ್ಷಗಳಿಂದ ಇಲ್ಲಿದ್ದೀರಾ ನೀವು? ಆಲ್ಮೋಸ್ಟ್ ನಿಮಗೆ ಒಂದು 60-70 ವರ್ಷ ಆಗಿದೆ ಈಗ. ಇಷ್ಟು ವರ್ಷದಿಂದ ಇದ್ದೀರಾ. ಈಗ ಪರ್ಯಾಯವಾಗಿ ಬೇರೆ ಕಡೆ ಮನೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೋಗಕ್ಕೆ ಇಷ್ಟ ಇದೆಯಾ ನಿಮಗೆ? ನಮ್ಗೆಲ್ಲ ಇಷ್ಟನೇ ಸರ್, ನಮ್ಗೆಲ್ಲ ಇಷ್ಟನೇ. ನೀವು 4 ಜನರ ಮಧ್ಯೆ ಇರಬೇಕು, ಇಷ್ಟನೇ ನಮಗೆ. ಈಗ ನೀವೆಲ್ಲ ಸಿದ್ದರಾಮಯ್ಯನಿಗೆ ನೀವೆಲ್ಲ ಹೇಳಿ ನಮ್ಮನ್ನ ಊರು ಬಿಡಿಸ್ಬೇಕು. ಇದೇ ಕಾರಣ. ಬೇಡ ಈ ಕಾಡೆ ನಮ್ಗೆ ಈ ಊರೇ ಬೇಡ ಸ್ವಾಮಿ. ನೀಸಿ ನಾವು ಸಾಕಾಗೋಯ್ತು. ನಿಮ್ಮ ಮಕ್ಳಿಗೆ ಎಷ್ಟು ಜನ ಮಕ್ಕಳು? ಮಕ್ಕಳಿಲ್ಲ. ಹೆಣ್ಣು ಕೊಡಲ್ಲ ಅಂತೆ, ಇಲ್ಲಿರೋ ನಮ್ಮ ಮದುವೆ ಮಾಡ್ಕೊಳಕ್ ಹೋಗಲ್ವಂತೆ. ಹಳ್ಳಿ ದೇಶಕ್ಕೆ ನಾವು ಹೆಣ್ಣು ಕೊಡೋದಿಲ್ಲ. ಆನೆ ಭಯ, ನಾವು ಹೆಣ್ಣು ಕೊಡೋದಿಲ್ಲ. ನೀವು ಸಿಟಿಗೆ ಹೋಗಿ ಇದ್ರ ಮಾತ್ರ ಹೆಣ್ಣು ಕೊಡ್ತೀವಿ, ಹಳ್ಳಿಗೆ ಮಾತ್ರ ಕೊಡುದಿಲ್ಲ ಅಂತಾರೆ. ವಯಸ್ಸು ಮಕ್ಳಿಗೆ ಎಣ್ಣೆ ಕೊಡುದಿಲ್ಲ. ಅದಕ್ಕೆ ವಯಸ್ಸು ಮಕ್ಳೆಲ್ಲ ದುಡಿಯಕಂತ ಹೋಗ್ಬಿಟ್ಟು ಅವ್ರು ಸಿಟಿಯಲ್ಲಿ ಅಟ್ಲೀಸ್ಟ್ ಮದುವೆ ಆಗಿ ಅತ್ತಗೆ ಏನಾರು ಒಂದು ಹೆಣ್ಗಿನ ಸಿಕ್ಕತ್ತೆ ಅಂತ ಹೋಗವ್ರೆ, ಹಂಗೆ ದುಡ್ಕೊಂಡು ಹೆಣ್ಗಿನ ಕೊಟ್ರೆ ಮಾಡ್ಕೋವ. ಬರ್ತಾರ ಹೋಗ್ಲಿ, ಅಟ್ಲೀಸ್ಟ್ ನೋಡೋಣ ಅಪ್ಪ ಅಮ್ಮನ ಅಂತ ಯಾರಾದ್ರು ಬರ್ತಾರ ಅಥವಾ ಇಲ್ಲ? ಹೊಂಟೈತಾರೆ. ಅಯ್ಯೋ 1-2 ವರ್ಷ 3 ವರ್ಷಕ್ಕೆ ಬರ್ತಾರೆ ಸ್ವಾಮಿ. ನಮ್ದೊಂದು ಹುಡುಗನಿಗೆ ಎಣ್ಣೆ ಇಲ್ಲ, ಹಂಗೆ ಇರ್ತಾನೆ. ವಯಸ್ಸು ಬಂದು ಈ ಮಗ ಹಂಗೆ ಅವನು ಬೆಂಗಳೂರ್ಲೆ ಅವನಿಗೆ ಕೂಲಿ ಕಂಬಳ ಮಾಡ್ಕೊಂಡು ಬೆಂಗಳೂರ್ಲೆ ಇಲ್ಲಿದ್ದೀರಿ, ಕಾಡಲ್ಲಿದ್ದೀರಿ ಅಂತ. ಕಾಡ್ಲಿ ನಾವಿರೋದು, ಅವರೆಲ್ಲ ಅಲ್ಲೇ ಅವ್ರೆ ಸ್ವಾಮಿ. ನಮ್ಮ ಮಕ್ಕಳೆಲ್ಲ ಅಲ್ಲೇ ಅವ್ರೆ. ನಮಗೂ 5 ಜನ ಮಕ್ಕಳು, ಎಲ್ಲರೂ ಅಲ್ಲೇ ಬೆಂಗಳೂರ್ಲೆ ಅವ್ರೆ. ಹೆಣ್ಣು ಮಕ್ಳು ಗಂಡು ಮಕ್ಳು ಎಲ್ಲ ಅಲ್ಲೇ ಅವ್ರೆ. ಈ ಕೋಲ್ಗಿಲ್ ಹಿಡ್ಕೊಂಡು ಓಡಾಡ್ತೀರಾ ನೀವು, ಕಾಲ್ ನೋವು ಅಂತ? ಸಡನ್ ಆಗಿ ಏನಾದ್ರು ಆನೆ ಪಾನೆ ಬಂತು ಬಂದ್ರೆ ಮೆಟ್ಟಾಕು ಅನ್ನೋದೇ ಕಣ್ ಸ್ವಾಮಿ. ಮೆಟ್ಟಾಕು ಅನ್ನೋದೇ ನಾವು ಹೋಗ್ಬೇಕಾದ್ದೆ. ಅದು ನಾನು ಅಲ್ಲ, ನೀವು ಒಬ್ಬಳೇ ಒಂದು ದೊಡ್ಡಿಲ್ಲ, ಅಲ್ಲೇ ಹಲಸಿನ ಮರ ಓದ್ತನ ಬೆಳಕಲೇ ಬಂದ್ಬಿಡ್ತದೆ ಒಂದೊಂದು ದಿನ. ನನ್ನ ಪರಿಸ್ಥಿತಿ ಬೇಡವೇ ಬೇಡ, ನನಗೆ ಇದೇ ಗಳಿಗೆಯಲ್ಲಿ ಹೋಗ್ಬಿಡು ಅಂದ್ರೂ ಹೋಗ್ಬಿಡ್ತೀನಿ ಸ್ವಾಮಿ. ನನಗೆ ಅಷ್ಟೊಂದು ನೋವು ಅದೇ ನನಗೆ. ನೀವೇನಾದ್ರೂ ಎಮರ್ಜೆನ್ಸಿ ಇದ್ದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ನಿಮ್ಮ ಪರಿಸ್ಥಿತಿ ಏನಿಲ್ಲ, ಸಾಯ್ಬೇಕಾ ನೀವು? 3 ದಿನ ಮನಗಿದೆ, ನನಗೆ ಜಾಗ ಬಿಟ್ಟು ಇದ್ದರದೆ. ಒಬ್ಬರು ನೋಡಿದವರೇ ದಿಕ್ಕಿಲ್ಲ. ನಾನು 3 ದಿನಕ್ಕೆ ನನಗೂ ಮಂಡಿ ನೋವು, 3 ದಿನಕ್ಕೆ ಹುಷಾರಿಲ್ಲ ನನಗೂ. ಅದೇ ಇದು ಈ ಕರೆಂಟು ಈ ಥರದ್ದು ಇರುತ್ತಾ, ಹೋಗ್ತಾ ಇರುತ್ತಾ ಕರೆಂಟ್? ಇಲ್ಲ ಸ್ವಾಮಿ, ಕರೆಂಟ್ ಹೋಗ್ಬಿಡ್ತದೆ. ಈ ಕರೆಂಟ್ ಏನಾದ್ರು ಲೈನ್ ಗೀನ್ ಕಟ್ ಆಯ್ತು, ಟ್ರಾನ್ಸ್ಫಾರ್ಮ್ ಏನಾದ್ರು ಬ್ಲಾಸ್ಟ್ ಆಯ್ತು, ಅದನ್ನ ರೆಡಿ ಮಾಡೋದು ಎಷ್ಟು ದಿನ ಅಂತ ಇವತ್ತೆ? ಏನಂಗೆ ಒಬ್ಬ ಹೋಗಿ ರೆಡಿ ಮಾಡ್ತಾರೆ. ಆ ರೆಡಿ ಮಾಡಿದಾಗ ಬೆಳಕು, ರೆಡಿ ಮಾಡಿದಾಗ ಬೆಳಕಿಲ್ಲ. ಏನು ಮಾಡೋದು, ಕತ್ಲಿಲ್ಲ ಅವಿ. ನಮ್ಮ ಸ್ಥಿತಿ ಇಷ್ಟೇ ಇರೋದು ಈ ಊರಲ್ಲಿ, ಇನ್ನೇನು ಏತು ಅಲ್ತಾರೆ. ನೋಡಿ, ಒಬ್ಬ ಮಗ ಇನ್ನೊಬ್ಬಾರ ಅಂತ ಇಲ್ಲಿ ಕಾಯ್ಕೊಂಡವನು ಅಲ್ತಾರೆ. ಇನ್ನೊಬ್ಬ ಮಗ ಅಲ್ಲ, ಅವನೇ ಬೆಂಗಳೂರು ಹೊಂಟೈತೀನಿ. ನಾನು ಇಲ್ಲಿರೋದಿಲ್ಲ, ಇಲ್ಲೇನು ವ್ಯವಸ್ಥೆ ಅಂತ ಇರೋದು. ಸರ್ ಪಾಪ ಅವರು ಹೆಂಗೆ ಹೇಳ್ತಾರೆ ಅಂದರೆ, ತುಂಬ ವಯಸ್ಸಾಗಿರೋರೆಲ್ಲರೂ ನಾವು ಆಸ್ಪತ್ರೆಗೆ ಹೋಗೋದು ಆಗಲ್ಲ, ಏನಾಗುತ್ತೋ ಅದು ಈಗಲೇ ಜೀವ ಹೋಗ್ಲಿ ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಸರ್. ಅವ್ರು ಅದೇ ರೀತಿಯಲ್ಲಿ ಇರೋದು ಅಷ್ಟೇ. ಎಲ್ಲ ಇಲ್ಲಿ ಕಾಡಲ್ಲಿ ವಾಸ ಮಾಡೋ ಸಾಕಾಯ್ತು. ಎಲ್ಲ ಪ್ರಾಣಿ ಜಾಸ್ತಿ ಅವಳಿ, ಅದರಿಂದ ಈ ಥರ ಮಾಡಿ ಈಗ ಸುಮಾರು 8 ವರ್ಷ ಆಯ್ತು ಸರ್ ಈ ಹೋರಾಟಕ್ಕೆ ಬಿದ್ದು. ಈಗ ಏನು ಹೇಳ್ತೀರಾ ಸರ್, ಸಂಬಂಧಪಟ್ಟಂಥ ಅಧಿಕಾರಿಗಳಿಗಾಗಿರ್ಬೋದು, ವಸತಿ ಸಚಿವರಿಗಾಗಿರ್ಬೋದು, ನಿಮ್ಮ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, CM ಸಿದ್ದರಾಮಯ್ಯವ್ರಿಗಾಗಿರ್ಬೋದು, ನ್ಯೂಸ್ 18 ಮೂಲಕ ಏನು ಹೇಳ್ತೀರಾ ಸರ್? ನಾವು ಸಿದ್ದರಾಮಯ್ಯರ ಹತ್ರ ಹೋಗಿಲ್ಲ. 8 ಸಾವಿರ ಅದೇ ಉಸ್ತುವಾರಿ ಮಿನಿಸ್ಟ್ರು, ಅಲ್ಲೂ ಹೋಗಿ ಮಾತಾಡೋದು ನಗರದಲ್ಲಿ. ಇನ್ನು 3 ತಿಂಗಳಿರಿ ನಾವು ಮಾಡಿಕೊಡ್ತೀವಿ ನಂಬಿ ಅಂತಾರೆ. ಅಂಥದ್ದು ಈಗ 9 ತಿಂಗಳಾಯ್ತು ಈಗ ಅವ್ರನ್ನ ಭೇಟಿಯಾಗಿ.
ಅಷ್ಟೇ 3 ತಿಂಗಳು ಹೇಳ್ತಾರೆ. ತಿರ್ಗಿ ಆಮೇಲೆ DC ಅವ್ರು ಬಂದ್ರೆ ಅವರು 3 ತಿಂಗಳು ಹೇಳೋರು. ಈ ಥರ ಮಾಡಿ ಮತ್ತೇನಾದರೂ ಎಚ್ಚರಿಸುವಂಥ ಕೆಲಸ ಮಾಡಿದ್ರೆ, ಸ್ವಾಮಿ ನೀವು ಕೊಟ್ಟಿದ್ದ ಗಡುವು ಮುಗಿದೋಗಿದೆ, ದಯವಿಟ್ಟು ಒಂದು ವ್ಯವಸ್ಥೆ ಮಾಡಿಕೊಡಿ, ಎಲ್ರಿಗೂ ಕೂಡ ಅಷ್ಟೇ ಕಾಯಿಲೆಗಳು ಬೀಳ್ತಿದ್ದಾರೆ, ಆಸ್ಪತ್ರೆ ನೋಡ್ಸೋಕ್ಕಾಗ್ತಿಲ್ಲ ಅಂತ ಮತ್ತೆ ಕೇಳ್ದ ಸರ್ DC ಮೇಡಮ್ ಅವ್ರನ್ನ, ಈಗ ಬೆಟ್ಟಕ್ಕೆ ಬರ್ತಾರೆ CM, ಆಗ ಫೈನಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳವ್ರೆ. ಹೋಪ್ಸ್ ಇದೆಯಾ ನಿಮಗೆ? ಸರ್ ಮಾಡಿಕೊಡ್ತಾರೆ, ನಂಬಿಕೆ ಇದೆ. ಏನು ಮಾಡ್ತಾರೆ ನೋಡಬೇಕು. ಅಲ್ಲ, ಅಟ್ಲೀಸ್ಟು ಒಂದು ಯಾರಾದರೂ ಡಾಕ್ಟ್ರನ್ನ ಕರೆಸಿ ಒಂದು ಕ್ಯಾಂಪ್ ಮಾಡಿಸಿ, ಪ್ರತಿಯೊಬ್ಬರಿಗೂ ಹೆಲ್ತ್ ಚೆಕಪ್ ಮಾಡಿಸ್ಬೇಕು. ಈ ಥರದ್ದು ಜ್ಞಾನನೂ ಇಲ್ಲವಲ್ಲ ಯಾರಿಗೂ. ಮಾಡಲ್ಲ ಸರ್, ಯಾರೂ ಮಾಡಲ್ಲ ಸರ್. ಇಲ್ಲಿ ಏನೊಂದು ಪಾಪ ಕಷ್ಟ ಅಂದರೆ ನಮ್ಗೆ ಹೇಳ್ತಾರೆ, ನಾವೇ ಹೋಗಿ ಪಾಪ ಬೈಕ್ಲು ಮಾತ್ರ ಎಲ್ಲ ತಂದು ಕೊಡ್ಬೇಕು ಇವ್ರಿಗೆ. ಅಲ್ಲ ಪಾಪ ನೋಡಿ, ಅವರೆಲ್ಲ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಅವ್ರಿಗೆ. ಪಾಪ ಇಷ್ಟೊತ್ತು ಪಾಪ ನಿಂತ್ಕೊಂಡು ಈಗಾಗಲೇ ಕೂತವ್ರು ಅವರು. ಇವ್ರಿಗೆಲ್ಲ ಮಾತ್ರೆ ಗೀತ್ರ ತಂದು ಕೊಡೋದು ನಾವೇ, ಇನ್ಯಾರು ಹೋಗಲ್ಲ. ಇಲ್ಲಿ 2 ವೀಲರ್ಲಿ ಅಲ್ಲ ನೋಡಿ ಪಾಪ ಅವರೆಲ್ಲನೂ ನಿಂತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆಲ್ಲನೂ. ನಿಮ್ಮನ್ನೆಲ್ಲ ನೋಡಿದ್ರೆ ಒಂಥರ ಅಯ್ಯೋ ಅನಿಸ್ಬಿಡುತ್ತೆ. ಎಂಥ ನಾವೆಲ್ಲ ಕಣ್ಣು ಆಪ್ರೇಷನ್ ಆಗಿರ್ರಿ ಸರ್, ನಾವೆಲ್ಲ ಕಣ್ಣು ಆಪ್ರೇಷನ್ ಆಗಿರ್ರಿ. ಒಂದು ಕಣ್ಣು ಸುಮಾರಾಗಿ ಕಾಣ್ತದೆ, ಒಂದು ಕಣ್ಣು ಕಾಣುವುದೇ ಇಲ್ಲ. ನೋಡಿ ದೊಣ್ಣೆ ಪಣ್ಣೆ ಊರ್ಕೊಂಡು ನೋಡಿ ಹಿಂಗೆ ಓಡಾಡ್ತೀವಿ ಸರ್. ಸರ್ ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಸರ್ ಕೊನೆಗಾಗಿ ಏನಾದ್ರು ನಮ್ಮನ್ನು ಒಟ್ಲೆ ನಮ್ಮ ಕಷ್ಟನ ಸುಖಗಳನ್ನ ಪಾರು ಮಾಡಿ ಕೊಡ್ಬೇಕು ಸರ್ ನಮ್ಗೆ ಅಲ್ಲಿಗೆ. ಇಲ್ಲಿ ಸಾಕು ನಮಗೂ. ನಾವು ಇವಾಗ ಸಿಕ್ಕೇಜೆ, ನಾವು ಚಿಕ್ಕ ಮಕ್ಕಳಿಂದ ನಾವು ನೊಂದಿದ್ದೀವಿ. ನಮ್ಗೆ ಈ ಊರು ಸೋಬೇಸ್ ನಮ್ಗೆ ಬೇಡ ಸರ್. ಇಲ್ಲಿ ಒಂದು ವಾತಾವರಣ ಇಲ್ಲ ಅಂದಮೇಲೆ ಹೆಂಗೆ ಸರ್ ಜೀವನ ಮಾಡ್ಬೇಕು? ಇಲ್ಲಿ ಒಂದು ಕಷ್ಟ ಸುಖ ಹೋಗ್ಬೇಕಂದ್ರೆ ನೀವೇ ಕೂತಲ್ಲ ಬಾಡ್ಕೇಳ, ಅಲ್ಲಿ ಹೋಗಿ ಬಸ್ ಹತ್ಬೇಕು. ಅಲ್ಲಿಂದ ದಿನ ಆನೆ ಮೇಲೆ ಹೆಂಗೆ ಸರ್ ತಿರುಗಾಡೋದಿಲ್ಲಿ. ಆಮೇಲೆ ಅಕ್ಕಿನೂ ಟೈಮ್ ಸರಿ ಅಕ್ಕಿನೂ ತಂದು ಕೊಡಲ್ಲ. 4 ತಿಂಗಳು 3-4 ತಿಂಗಳು ಒಂದ್ಸಲ ಅದು ತಿಂಗಳು ಅಕ್ಕಿ ಬರ್ಸೋ ಸರ್ ದಂಟಳಿಗೆ. ನಮ್ಮೂರು ತಂದು ಕೊಡೋದು 3 ತಿಂಗಳಿಗೆ ಒಂದ್ಸಲ. 1 ತಿಂಗಳಿಗೆ ಬಂದು ಕೊಟ್ಬಿಟ್ಟು ಅಕ್ಕಿ ಕೊಡ್ತೀನಿ ಅಂತ ಕೊಡುವಂಗಿಲ್ಲ. ಕೇಳಿದ್ರೆ ನಮಗೆ ಸುಳ್ಳು ಹೇಳ್ಬಿಟ್ಟು ಹೊಟ್ಟೈತಾರೆ ಸರ್ ಅವರು. ಆ ಥರ ಮಾಡ್ದೆ ಇಲ್ಲಿ ಸರ್. ಇಲ್ಲಿ ವಾಸ ಮಾಡ್ದೆ ಇಲ್ಲಿ. ನಿಮ್ಮೂರು ಬರೀಕಾಗಲ್ಲಪ್ಪ, ಬೇಕಾದ್ರೆ ಬಂದು ದಂಟಳಿಗೆ ಬಂದು ಇಸ್ಕೊಳ್ರಿ ಅಂತ ಆವಾಜ್ ಮಾಡ್ತಾರೆ ಸರ್. ಆವಾಜ್ ಆಗ್ತಾರೆ ಸರ್. ಇಲ್ಲಿ ಹೆಂಗೆ ಸರ್ ಪಾಪ ಮುಖ್ಯಮಂತ್ರಿ ಹೋಗಿ ದಂಟಳಿ ಹೋಗಿ ನಡ್ಕೊಂಡು ಇಸ್ಕೊಬಿಡೋದು. ಹಂಗೆಲ್ಲ ಹೇಳಿದ್ರೆ ಅವರು ಹಂಗೆ ರೋಪ್ ಮಾಡ್ತಾರೆ. ಯಜಮಾನ್ರೆ, ನಿಮ್ಗೆ ಹೋಪ್ಸ್ ಇದೆಯಾ? ಮಾಡ್ಕೊಡ್ತಾರೆ ಬೇಗ, ನಮ್ಮನ್ನ ಇಲ್ಲಿಂದ ಕಳಿಸ್ಕೊತಾರೆ, ಊರಿಗೆ ಸೇರಿಸ್ತಾರೆ ಅಂತ ಸರ್ಕಾರ ಎಲ್ಲಿ ಸರ್ ಮಾಡ್ತದೆ? ಈಗ 8-10 ವರ್ಷದಿಂದ ಮಾಡ್ತದೆ ಸರ್ಕಾರ. ಎಲ್ಲಿ ಸರ್ ಸರ್ಕಾರ ಮಾಡ್ಕೊಡೋದು ನಮಗೆ? ನಾವು ಹಿಂಗೆ ಸಾಯ್ಬೇಕಾದ್ರೆ ಅವ್ರು ಮಾಡೋಗಿಲ್ಲ, ನಾವು ಮುಟ್ಟುವಾಗಿಲ್ಲ. ಹಣೆಯಲ್ಲಿ ಬರ್ದಿದ್ರೆ ಹಿಂಗೆ ಸಾಯೋಣ. ಕೇಳಿದ್ರಲ್ಲ ಈ ಪುಟ್ಟ ಗ್ರಾಮದ ಜನರ ನೋವಿನ ಮಾತುಗಳು. ಪಾಪ ಸುಮಾರು ವರ್ಷಗಳಿಂದ ಇಲ್ಲಿದ್ದಾರೆ. ಪ್ರತಿನಿತ್ಯವೂ ಕೂಡ ಅಷ್ಟೇ ಜೀವವನ್ನು, ಒಂದು ರೀತಿ ಪ್ರಾಣವನ್ನು ಪಣದಲ್ಲಿಟ್ಕೊಂಡು ಬದುಕುವಂಥ ಸ್ಥಿತಿ ಎದುರಾಗಿದೆ. ಅಧಿಕಾರಿಗಳನ್ನು ಹೇಳ್ತಾರೆ 3 ತಿಂಗಳು ಟೈಮ್ ಕೊಡಿ, ನಿಮಗೆ ಪರ್ಯಾಯವಾಗಿ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಪುನರ್ವಸತಿಗಳನ್ನು ನಿರ್ಮಾಣ ಮಾಡ್ತಿದ್ದೀವಿ ಅಂತೇಳಿ. ಜಾಗ ಏನೋ ಗುರುತಿಸಿರುವಂಥ ಸರ್ಕಾರಕ್ಕೆ ಇವ್ರಿಗೊಂದು ಪುನರ್ವಸತಿ ಮಾಡಿಕೊಡೋದಕ್ಕೆ ಇನ್ನೂ ಕೂಡ ಮೀನಾಮೇಷವನ್ನು ಎಣಿಸ್ತಿದ್ದಾರೆ. ದಯವಿಟ್ಟು ಸರ್ಕಾರ ಈಗಲಾದರೂ ಕೂಡ ಎಚ್ಚೆತ್ಕೊಳ್ಳಿ, ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ. ಈ ಪುಟ್ಟ ಗ್ರಾಮದ ಜನರಿಗೆ ಬದುಕೋದಕ್ಕೊಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನುವಂಥದ್ದು News18 ಕೂಡ ಅಷ್ಟೇ ಸರ್ಕಾರಕ್ಕೆ ಮನವಿ ಮಾಡ್ತಿದೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News18. ಜಾಲ ನಮ್ಮದು, ಬಲ ನಿಮ್ಮದು.